ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಶೇಖರಿಸಿದ ನೀರು ದೇಹಕ್ಕೆ ಒಳ್ಳೆಯದಲ್ಲ. ಸಾಮಾನ್ಯವಾಗಿ ಈ ಮಾತನ್ನ ನೀವು ಕೇಳಿರ್ತೀರಾ. ಹಾಗಾದ್ರೆ ನೀರು ಕುಡಿಯೋದಕ್ಕೆ ಇನ್ಯಾವ ಮಾರ್ಗ ಇದೆ ಅಂತ ಕೇಳಿದ್ರಾ? ಈ ಸ್ಟೋರಿ ನೋಡಿ. ಬೇಸಿಗೆಯಲ್ಲಿ ರೆಫ್ರಿಜರೇಟರ್ನಲ್ಲಿ ಸಂಗ್ರಹಿಸೋ ನೀರು ತಂಪಾಗಿರುತ್ತೆ. ಹಾಗಾಗಿ ನಾವೆಲ್ಲ ಚಿಲ್ಡ್ ವಾಟರ್ ಕುಡಿಯೋ ದುರಾಭ್ಯಾಸಕ್ಕೆ ಹೊಂದ್ಕೊಂಡಿದ್ದೀವಿ. ಆದ್ರೆ ನಮ್ಮ ಪೂರ್ವಜರು ಮಡಿಕೆಯಲ್ಲಿ ನೀರು ಸಂಗ್ರಹ ಮಾಡಿ ಅದರಲ್ಲಿ ನೀರು ಕುಡಿತಾ ಇದ್ರು. ಇದರಿಂದ ದೇಹವೂ ತಂಪಾಗಿರ್ತಾ ಇತ್ತು. ಇದೀಗ ಅದೇ ಕಾನ್ಸೆಪ್ಟ್ನಲ್ಲಿ ರೇವಾ ಸ್ವಯಂ ಸೇವಾ ಸಂಸ್ಥೆ ಮಣ್ಣಿನ ಬಾಟಲಿಯನ್ನ ಮಾರುಕಟ್ಟೆಗೆ ತಂದಿದೆ. ಇತ್ತೀಚೆಗೆ ಪ್ಲಾಸ್ಟಿಕ್ ಹಾವಳಿ ಮಿತಿಮೀರಿದ್ದು ಪರಿಸರಕ್ಕೆ, ಪ್ರಾಣಿ ಸಂಕುಲಕ್ಕೆ ಆತಂಕ ಎದುರಾಗಿದೆ. ಹೀಗಾಗಿ ದೇಶದಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳ ಮೇಲೆ ಬ್ಯಾನ್ ಹೇರಲಾಗಿದೆ. ನಮ್ಮಲ್ಲೂ ಪ್ಲಾಸ್ಟಿಕ್ ಬ್ಯಾನ್ ಆಗಿದ್ರೂ ಬಾಟಲ್ಗಳ ಮೇಲೆ ಯಾವುದೇ ನಿಷೇಧ ಹೇರಿಲ್ಲ. ಆದ್ರೂ ಪ್ಲಾಸ್ಟಿಕ್ನಿಂದಾಗೋ ದುಷ್ಪರಿಣಾಮಗಳಿಂದಾಗಿ ದೂರವಿರಲು ರೇವಾ ಸಂಸ್ಥೆ ಮಣ್ಣಿನ ಬಾಟಲ್ಗಳನ್ನು ಪರಿಚಯಿಸಿದೆ. So what we thought that a water bottle is most important thing, where from poor to rich everybody is using it. So we want to replace all plastic bottles to our neer path. So this concept came from there, and you can say within 2 days we are getting more than 200 bottles order. ಪ್ರತಿದಿನ ಸುಮಾರು 200 ಬಾಟಲ್ಗಳ ಆರ್ಡರ್ ಪಡಿತಾ ಇರೋ ರೇವಾ ಸಂಸ್ಥೆ ಒಂದು NGO ಕೂಡ ಹೌದು. ಉತ್ತರ ಪ್ರದೇಶದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗಾಗಿ ಅಭಿಷೇಕ್ ರೇವಾ ಸಂಸ್ಥೆಯನ್ನ ಆರಂಭಿಸಲಾಗಿದೆ. ಆ ಮಹಿಳೆಯರ ಕುಟುಂಬಕ್ಕೆ ಆರ್ಥಿಕವಾಗಿ ಮುನ್ನಡೆಯೋ ದಾರಿಯನ್ನು ಈ ಮಣ್ಣಿನ ಬಾಟಲ್ಗಳು ನೀಡ್ತಾ ಇವೆ. ನಮ್ಮ ಸಮಸ್ಯೆಯಿಂದ ರೇವಾ ಸಮಸ್ಯೆಯಿಂದ ಏನು ಇದ್ರ ಪರವಾಗಿ ಏನು ತರ್ಬೋದು ಅಂದಾಗ ಮಣ್ಣಿನ ಬಾಟಲ್ಸ್ ಮಾಡೋಣ ಅಂತ ಬಂತು. ನಮ್ಮ ಅಭಿಷೇಕ್ ಸರ್ ಆಗಿರ್ಬೋದು, ಅವರು ಈ ಕಾನ್ಸೆಪ್ಟನ್ನ ತಂದು ಇದನ್ನು ಒಂದು ಅವ್ರ ಕೈಯಲ್ಲಿ ಮಾಡಿಸಿ ಇದು ಯಾವ ಥರ ಮಾರ್ಕೆಟ್ಗೆ ರೀಚ್ ಆಗಬೇಕು, ಜನಗಳಿಗೆ ಯಾವ ಥರ ರೀಚ್ ಆಗಬೇಕು ಅನ್ನೋದು ನಮ್ಮ ಇದು. ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬಳಸೋದ್ರಿಂದ ಅದರಲ್ಲಿ ಪಾಚಿ ಸೇರ್ಕೊಂಡು ಕಾಯಿಲೆಗಳಿಗೆ ಎಡೆ ಮಾಡಿಕೊಡುತ್ತೆ. ಆದ್ರೆ ಮಣ್ಣಿನ ಬಾಟಲ್ ನೈಸರ್ಗಿಕವಾಗಿ ನೀರನ್ನ ತಂಪಾಗಿ ಇಡೋದ್ರಿಂದ ಬೇಸಿಗೆಯಲ್ಲಿ ಈ ನೀರು ಸೇವಿಸುವುದು ಉತ್ತಮ. ಜೊತೆಗೆ ದೇಹಕ್ಕೂ ತಂಪು. ಕ್ಯಾಮರಾಮನ್ ಸಯ್ಯದ್ ಜೊತೆ ಭವ್ಯ, ETV ನ್ಯೂಸ್, ಬೆಂಗಳೂರು.